ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಮಾಡ್ತಾ ಇರೋದು ಸಬ್ಬಸ್ಗೆ ಕಡುಬು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಒಂದು ಸತಿ ನೋಡಿಬಿಡೋಣ. ಮೊದಲೇದು ಜೋಳದ ಹಿಟ್ಟು 1 ಕಪ್, ಹಸಿಮೆಣಸಿನ್ಕಾಯಿ ಪೇಸ್ಟ್, ಈರುಳ್ಳಿ 1, ಸಾಸಿವೆ ಜೀರಿಗೆ ಚಿಟಿಗೆ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ, ಸಕ್ಕರೆ, ಸ್ವಲ್ಪ ಎಣ್ಣೆ. ಮಾಡುವ ವಿಧಾನ: ಒಂದು ತಟ್ಟೆಯಲ್ಲಿ 1 ಬೌಲ್ ಜೋಳದ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನೀವು ರೊಟ್ಟಿ ಯಾವ ಥರ ಮಾಡ್ತೀರಲ್ಲ ಅದೇ ಥರ ಸ್ವಲ್ಪ ಉಪ್ಪು, ಬಿಸಿ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಕಾಯಿಸಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ರೊಟ್ಟಿನ ಯಾವ ಥರ ಮಾಡ್ತಿರಲ್ಲ ಅದೇ ಥರ ಹಿಟ್ಟಿರಬೇಕು. ಭಾಳ ಗಟ್ಟಿನೂ ಅಲ್ಲ, ಭಾಳ ಮಿದುನೂ ಅಲ್ಲ, ಮೀಡಿಯಮ್ ಆಗಿರಬೇಕು. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ಮೊದಲೇ ನೀರು ಹಾಕ್ಬೇಡಿ, ಚೆನ್ನಾಗಿ ನಾದ್ಕೊಳ್ಳಿ. ಈ ಥರ ಇರಬೇಕು ನೋಡಿ. ಸ್ವಲ್ಪ ನೀರು ಹಚ್ಚಿ ನೋಡ್ಕೊಳ್ಳಿ, ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಈ ಥರ ಇರಬೇಕು ನೋಡಿ. ಇನ್ನೊಂದು ಪ್ಯಾನಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ. 2 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಆ ನೀರು ಕಾಯಬೇಕು. ಚೆನ್ನಾಗಿ ಕಾದ ನಂತರ ನಾವು ಆ ಹಿಟ್ಟು ನಾದ್ಕೊಂಡಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾಯಿದ್ದೀನಿ. ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಹೊರಳಾಡಿಸ್ತಾ ಇದ್ದೀನಿ. ಅದನ್ನು ಉಂಡೆ ಥರ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಇರಬೇಕು. ನಿಮಗೆ ಯಾವ ಥರ ಬೇಕು, ಯಾವ ಸೈಜಲ್ಲಿ ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನು ಈ ಥರ ಇಷ್ಟು ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ಹಿಂಗೆ ಮಾಡಿಕೊಂಡು ಒಮ್ಮೆ ಎತ್ತಿಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಮಾಡ್ಕೊಂಡಿದ್ದೀನಿ. ಕಾದಿರೋ ನೀರಿದೆಯಲ್ಲ ಅದಕ್ಕೆ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ನೀರು ಕಾಯಬೇಕು. ಕಾದ ತಕ್ಷಣ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಅಷ್ಟು ಇದರಲ್ಲಿ ಹಾಕಿಬಿಟ್ಟು ಜರಡಿಯಲ್ಲಿ ಕೈ ಆಡಿಸ್ತಾ ಇದ್ದೀನಿ. ಈ ಥರ ನೀರಲ್ಲಿ ಕುದಿಬೇಕದು. ಹಬೆಯಲ್ಲಿ ಬೇಯಿಸಿದ್ರೂ ಚೆನ್ನಾಗಾಗುತ್ತೆ, ಆದರೆ ಈ ಥರ ನೀರಲ್ಲಿ ಕುದಿಸಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇನ್ನೊಂದು ಪ್ಯಾನ್ನಲ್ಲಿ ಎಣ್ಣೆ 3 ಟೇಬಲ್ ಸ್ಪೂನ್ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನಂತರ ಸಾಸಿವೆ ಜೀರಿಗೆ ಅದೆಲ್ಲ ಚಟ್ಪಟ ಅಂದ ನಂತರ ಈರುಳ್ಳಿ 1 ಕಪ್ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಕೆಂಪನ್ನವರೆಗೂ ಹುರ್ಕೋತಾ ಇದ್ದೀನಿ. ಅನಂತರ ಇದು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವು ಹೆಚ್ಚಿಗೆ ಬೇಕಿದ್ರೂ ಹಾಕೋಬೋದು, ಆದರೆ ನಾನು ಇಲ್ಲಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ಅದಕ್ಕೆ ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು, ಸಬ್ಬಸ್ಗಿನ ತೊಳೆದು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿರೋದನ್ನು ಇದರಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರ ಜೊತೆ. ನಂತರ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಏನಕ್ಕೆ ಅಂದರೆ ಸ್ವಲ್ಪ ಫ್ಲೇವರ್ ಬರಲಿ ಅಂತ. ಅದನ್ನು ಕುದಿಸ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಕಡುಬು ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಬ್ಬಸ್ಗೆ ಎಲ್ಲ ಕಡುಬಿಗೆ ಹತ್ಕೋಬೇಕದು. ನಾವು ಎಷ್ಟು ಫ್ರೈ ಮಾಡ್ತೀವಲ್ಲ, ಸಬ್ಬಸ್ಗಿನ ಎಷ್ಟು ಫ್ರೈ ಮಾಡಿರ್ತೀವಲ್ಲ ಅಷ್ಟು ಇದಕ್ಕೆ ಕಡುಬಿಗೆ ಹತ್ಕೊಂಡು ಬಿಡುತ್ತೆ ಅದೆಲ್ಲ. ಒಂದು ತಟ್ಟೆ ಮುಚ್ಚಿ ಉಮ್ಗೊಳಕ್ಕೆ ಬಿಡ್ತಾಯಿದ್ದೀನಿ ನೋಡಿ. ಇವಾಗ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಂತರ ಈ ಥರ ಆಗಿರುತ್ತೆ ನೋಡಿ. ಯಾವ ಥರ ಆಗಿದೆ ಅಂತ ಚೆನ್ನಾಗಾಗಿದೆಯಲ್ಲ. ಒಂದು ತಟ್ಟೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಈ ಥರ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.